ಕೇಸರಿ ಬಾತ್ ಮಾಡುವ ವಿಧಾನ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸೋಮೋ ವಿಜಯ್ 1989 ಕುಕಿಂಗ್ ಚಾನಲ್. ಸ್ವಾಗತ ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಕೇಸರಿ ಬಾತ್ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಹೀಗೆ ಒಂದು ಸಲ ಮಾಡಿದರೆ ಗಂಟು ಕಟ್ಟಲ್ಲ ಮತ್ತು ಕೇಸರಿ ಬಾತು ಅಂಟಾಗಿರಲ್ಲ ಸ್ನೇಹಿತರೆ. ರವೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಅದೇ ಕಪ್ನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಸಹ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸಕ್ಕರೆ. ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಇನ್ನು ಕೇಸರಿ ಬಾತ್ಗೆ ಮುಖ್ಯವಾಗಿ ಬೇಕಾಗಿರೋದು ಕೇಸರಿ ಕಲರ್ ಸ್ನೇಹಿತರೆ. ನೀವು ಬೇಕಾದರೆ ಇದರಲ್ಲಿ 2 ಕಲರ್ ಬರುತ್ತೆ ಸ್ನೇಹಿತರೆ. ಒಂದು ಹಸಿರಾಗಿರುತ್ತೆ, ಇನ್ನೊಂದು ಆರೆಂಜ್ ಕಲರ್ ಇರುತ್ತೆ. ನಿಮ್ಮ ಇಷ್ಟ ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಸ್ನೇಹಿತರೆ. ಏಲಕ್ಕಿಯನ್ನು 4 ತಗೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ತಗೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿದ್ರೇ ಕೇಸರಿ ಬಾತು ಚೆನ್ನಾಗಿರೋದು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಬಾಣಲೆ ಹೀಟ್ ಆಗಿದೆ. ಅದಕ್ಕೆ ನಾವು ತಗೊಂಡಿರುವಂತಹ ರವೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆಯನ್ನು ಕೆಂಪಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. ಸೀದೋಗಬಾರ್ದು. ರವೆ ಸೀದೋದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಸ್ವಲ್ಪ ರವೆಯನ್ನು ಬೇಯಿಸ್ಕೊಂಡಿದ ನಂತರ ನಾವು ತಗೊಂಡಿರುವಂತಹ ಬೆಣ್ಣೆಯಲ್ಲಿ ಸ್ವಲ್ಪ ರವೆಗೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ರವೆಯನ್ನು ಈ ಥರ ಬೆಣ್ಣೆ ಹಾಕಿ ಬೇಯಿಸೋದ್ರಿಂದ ನಾವು ಕೇಸರಿ ಬಾತ್ ಮಾಡುವಾಗ ಅದು ಗಂಟು ಕಟ್ಟಲ್ಲ ಸ್ನೇಹಿತರೆ ಮತ್ತು ಅಂಟಾಗಿರಲ್ಲ ಸ್ನೇಹಿತರೆ. ನೋಡಿ, ಈ ಥರ ಸ್ವಲ್ಪ ಕೆಂಪಗೆ ಆಗೋ ತನಕ ನಾವು ರವೆಯನ್ನು ಬೇಯಿಸ್ಕೋಬೇಕು. ಅದೇ ಬಾಣಲಿಗೆ ನಾವು ತಗೊಂಡಿರುವಂತಹ ಗೋಡಂಬಿ, ಒಣ ದ್ರಾಕ್ಷಿಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಅವು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ನಾವು ಬೇಯಿಸ್ಕೊಳ್ಳುವಾಗ ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಅವು ಸ್ವಲ್ಪ ಕೆಂಪಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಬೆಣ್ಣೆಯಲ್ಲಿ. ನೀವು ಬೇಕಾದರೆ ಇನ್ನು ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿಯನ್ನು ಸೇರಿಸ್ಕೋಬೋದು ಸ್ನೇಹಿತರೆ. ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನಾವು ರವೆ ತಗೊಂಡಿರುವ ಕಪ್ನಿಂದ 4.5 ಕಪ್ನಷ್ಟು ನೀರನ್ನು ಒಂದು ಬಟ್ಲಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಸಣ್ಣ ರವೆ ಆದರೆ 3 ಕಪ್ ಆದರೆ ಸಾಕು ಸ್ನೇಹಿತರೆ. ಉಪ್ಪಿಟ್ಟು ಮಾಡುವಾಗ ನಾವು 1 ಕಪ್ಗೆ 1.5 ಕಪ್ನಷ್ಟು ನೀರು ಹಾಕ್ತೀವಿ. ಕೇಸರಿ ಬಾತ್ಗೆ 1 ಕಪ್ಗೆ 4.5 ಕಪ್ನಷ್ಟು ನೀರು ಸೇರಿಸ್ಕೋಬೇಕು ಸ್ನೇಹಿತರೆ. ಇವಾಗ ನಾವು ನೀರು ಸೇರಿಸ್ಕೊಂಡಿರೋ ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಬೆಣ್ಣೆಯಲ್ಲಿ ಬೇಯಿಸ್ಕೊಂಡಿರುವಂತಹ ರವೆಯನ್ನು ಕುದಿಯುವ ನೀರಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಕೈ ಬಿಡದಿರ ನಾವು ಕಳಿಸ್ಕೊತಾ ಇರಬೇಕು, ಇಲ್ಲಾಂದರೆ ಗಂಟು ಅಥವಾ ಅಂಟಾಗುತ್ತೆ ಸ್ನೇಹಿತರೆ. ನಿಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಕೇಸರಿ ಬಾತ್ ಅಂದರೆ 4 ಕಪ್ ನೀರು ಸೇರಿಸ್ಕೊಳ್ರಿ ಸ್ನೇಹಿತರೆ. ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗೂ ಇಲ್ಲ, ಆ ಥರ ನೀರಾಗೂ ಇಲ್ಲ, ಮೀಡಿಯಮ್ಮಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನಾನು 4.5 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಸಣ್ಣ ರವೆ ಆದರೆ 3 ಕಪ್ಪು ಅಥವಾ 4 ಕಪ್ ಆದರೆ ಸಾಕು ಸ್ನೇಹಿತರೆ ನೀರು. ಇದು ಸ್ವಲ್ಪ ದಪ್ಪ ಇದೆ ಸ್ನೇಹಿತರೆ, ಅದಕ್ಕೆ ನಾನು 4.5 ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಯೋಕ್ಕೆ. ಇವಾಗ ನಾವು ತಗೊಂಡಿರುವಂತಹ ಬೆಣ್ಣೆಯನ್ನು ಕುದಿಯುವ ರವೆಗೆ ಸೇರಿಸ್ಕೋಬೇಕು. ಅದೇ ಥರ ಪುಡಿ ಮಾಡಿರುವ ಏಲಕ್ಕಿಯನ್ನು ಸಹ ಸೇರಿಸ್ಕೋಬೇಕು ಸ್ನೇಹಿತರೆ. ನಾವು ಬೇಯಿಸ್ಕೊಂಡಿರುವ ಗೋಡಂಬಿ, ಒಣ ದ್ರಾಕ್ಷಿಯನ್ನು ಸಹ ಸೇರಿಸ್ಕೋಬೇಕು. ಇನ್ನು ಕೊನೆಯದಾಗಿ ನಾವು ತಗೊಂಡಿರುವಂತಹ ಸಕ್ಕರೆಯನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು
ಸ್ನೇಹಿತರೆ ಎಲ್ಲ ಮಿಕ್ಸ್ ಆಗಬೇಕು. ನಾವು ತಗೊಂಡಿರುವಂಥ ಕೇಸರಿ ಕಲರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಇದರಲ್ಲಿ 2 ರೀತಿ ಕಲರ್ ಬರುತ್ತೆ. ಒಂದು ಹಸಿರು ಕಲರ್ ಬರುತ್ತೆ ಸ್ನೇಹಿತರೆ, ಇನ್ನು ಹಳದಿ ಕಲರು ಬರುತ್ತೆ. ನಿಮಗೆ ಯಾವ್ದು ಇಷ್ಟನೋ ಅದು ಸೇರಿಸ್ಕೋಬೋದು. ನಾನಿಲ್ಲಿ ಕೇಸರಿ ಕಲರನ್ನೇ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ರಿ ಸ್ನೇಹಿತರೆ. ಕಲ್ಲರು ಕೈ ಬಿಡದೇ ನಾವು ಕಳಿಸ್ಕೊತಾನೇ ಇರಬೇಕು ಸ್ನೇಹಿತರೆ. ಕೇಸರಿ ಬಾತು ಹತ್ತಿರಕ್ಕೆ ಬರ್ತಾ ಇದ್ದಂಗೆ ನಾವು ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ನೀರು ಕುದಿಯುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ನೋಡಿ ಈ ಥರ ಸ್ನೇಹಿತರೆ ಮಾಡೋದು. ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ ಸ್ನೇಹಿತರೆ. ತಣ್ಣಗಾದ ನಂತರ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ನೇಹಿತರೆ. ನಾವು ಉಪ್ಪಿಟ್ಟಾಗಲಿ ಕೇಸರಿ ಬಾತ್ ಆಗಲಿ ಸ್ನೇಹಿತರೆ ತಣ್ಣಗಾದ ನಂತರ ಗಟ್ಟಿ ಆಗೋಗುತ್ತೆ. ಇದು ಆ ಥರ ಆಗಲ್ಲ ಸ್ನೇಹಿತರೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಇಟ್ಕೊತೀನಿ ಸ್ನೇಹಿತರೆ, ಬೇಗ ತಣ್ಣಗಾಗಕ್ಕೆ. ನೋಡಿ ಕ್ಷಮಿಸಿ ಸ್ನೇಹಿತರೆ, ನನ್ನ ಟ್ರೈಪ್ಯಾಡ್ ಮುರಿದೋಗಿದೆ, ಅದಕ್ಕೆ ಸ್ವಲ್ಪ ಅಲಗಾಡ್ತಾ ಇದೆ ವಿಡಿಯೋ. ನಾನು ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ, ಹೀಗೆ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ವೀಡಿಯೋಸ್ ಮಾಡ್ತೀನಂತ. ಆದರೂ ನಾನು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನೋಡೋರಿಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಯಾರು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಅವರು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ನೋಡಿ ಸ್ನೇಹಿತರೆ, ಅವ್ರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಕೆಲಸ ಇರುತ್ತೆ. ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ತುಂಬ ಕಷ್ಟ ಇದೆ ಸ್ನೇಹಿತರೆ. ಆದರೂ ಸಹ ನಾನು ಓದಿಕೊಂಡು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ನನಗೆ ಮಿಕ್ಕಿರುವ ಟೈಮಲ್ಲಿ ನಾನು ವೀಡಿಯೋಗಳು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಇವಾಗ ಯೂಟ್ಯೂಬನ್ನು ಬಿಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅಟ್ಲೀಸ್ಟ್ ನಾನು ಶಾರ್ಟ್ಸ್ ಮಾಡೋಕ್ಕಾದರೂ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋದಿಂದ ನೀವು ಒಂದು ವಿಷಯನಾದರೂ ಕಲಿಯೋಕ್ಕೆ ಇರುತ್ತೆ ಸ್ನೇಹಿತರೆ. ಸುಮ್ಮನೆ ನಾನು ಮಾಡಲ್ಲ, ಅದು ನಿಮಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಖಂಡಿತ. ಅಂತಹ ವಿಡಿಯೋಗಳನ್ನೇ ನಾನು ಮಾಡೋದು. ಸುಮ್ಮನೆ ಯಾವುದಂದ್ರೆ ಅದು ಮಾಡೋಕ್ಕಿಲ್ಲ ಸ್ನೇಹಿತರೆ. ನಿಮಗೂ ಟೈಮ್ ವೇಸ್ಟ್ ಆಗಬಾರ್ದು, ನನಗೂ ಟೈಮ್ ವೇಸ್ಟ್ ಆಗಬಾರ್ದು ಸ್ನೇಹಿತರೆ. ನೀವು ನೋಡುವಂತಹ ಪ್ರತಿಯೊಂದು ವಿಡಿಯೋದಿಂದ ಅದು ನಿಮಗೆ ಉಪಯೋಗ ಆಗಬೇಕು ಸ್ನೇಹಿತರೆ, ಹಾಗೆ ಇರಬೇಕು ವಿಡಿಯೋ. ಯಾರು ಹೊಸದಾಗಿ ಅಡುಗೆಯನ್ನು ಕಲಿಯೋಕ್ಕೆ ಇದೀರಾ ಸ್ನೇಹಿತರೆ ಅಂಥವರು ನಮ್ಮ ಚಾನಲನ್ನು ನೋಡಿ ಈಸಿಯಾಗಿ ಅಡುಗೆ ಮಾಡ್ಬೋದು ಸ್ನೇಹಿತರೆ. ನನಗೂ ಸಹ ಫಸ್ಟಲ್ಲಿ ಬರ್ತಾಯಿಲ್ಲ ಸ್ನೇಹಿತರೆ. ಮದುವೆ ಆದಾಗ ನಾನು ಹಾಗೆ ಸ್ವಲ್ಪ ಮಾಡೋದು ಕಲಿತಾ ಇವಾಗ ಸ್ವಲ್ಪ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ನಾನು ಏನು ಮಾಡೋದನ್ನು ಕಲ್ತಿದ್ದೀನೋ ಅದನ್ನು ನಿಮಗೆ ತೋರ್ಸೋಕ್ಕಂತಲೇ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ನಾನು ಕಲಿತಾ ನಿಮಗೂ ಕಲಿಸ್ತೀನಿ ಸ್ನೇಹಿತರೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ ಸ್ನೇಹಿತರೆ. ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ ಸ್ನೇಹಿತರೆ, ಅಷ್ಟೇ. ಒಂದು ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಅದು ಗೊಜ್ಜಾಗಲಿ ಪರವಾಗಿಲ್ಲ, ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ. ಮರೆಯದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ನೀಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.